ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಾಗರಬಾವಿ BDS ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ ಎಲಿವೇಟ್ ಮಾಡಿರೋದು ಎಲಿವೇಶನ್ ಮಾಡ್ಕೊಂಡು, ಫಸ್ಟ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ನಲ್ಲಿ ಮತ್ತೆ ಟೆಕ್ಸ್ಚರ್ ಪೇಂಟ್ನಲ್ಲೇ ಎಲಿವೇಶನ್ ಮಾಡಿರೋದು. ಥರ್ಡ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಹಾಗೆ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ನ ಡಿಸೈನ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಮಾಡಿರೋದು. ಎಲ್ಲ MS ಟ್ಯೂಬ್ಸ್ ಹಾಗೆ MS CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿದ್ದಾರೆ. HPL ಫಂಡರ್ ಮ್ಯಾಕ್ ಶೀಟ್ ಕೂಡ ಯೂಸ್ ಮಾಡಿರೋಂಥದ್ದು. ಗೇಟ್ನಲ್ಲಿ 2 ಗೇಟ್ಗಳು ಸಿಗುತ್ತೆ, ಒಂದು ಪಾರ್ಕಿಂಗ್ಗೆ, ಒಂದು ಮತ್ತೊಂದು ಓಡಾಡೋದಕ್ಕೆ ಒಂದು ಸಪ್ರೇಟ್ ಸಿಂಗಲ್ ಗೇಟ್ ಮಾಡಿರೋಂಥದ್ದು. ಪಾರ್ಕಿಂಗ್ ಫ್ಲೋರಿಂಗ್ನಲ್ಲಿ ಬಂದು 15x15 ಆ್ಯಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ಸಂಪ್ ಬರುತ್ತೆ, ಈ ಕಡೆ ಬೋರ್ವೆಲ್ ಬರುವಂಥದ್ದು. ಇಲ್ಲಿ ಟ್ಯಾಪ್ಸ್ ಕೊಟ್ಟಿದ್ದಾರೆ. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಈ ಕಡೆ ಒಂದು ಸಿಂಗಲ್ ಗೇಟ್ ಬರುವಂಥದ್ದು. ಇಲ್ಲಿ ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ, ಸೇಫ್ಟಿ ಗ್ರಿಲ್ಲಿಂದ ಸೈಡ್ನಲ್ಲಿ. ಇದು ಬಂದು ನಿಮಗೆ ಓಪನ್ ಟೈಪ್ ಗೇಟ್ಸ್ ಬರುವಂಥದ್ದು ಪಾರ್ಕಿಂಗೋಸ್ಕರ. ಈ ವಾಲ್ನಲ್ಲಿ ನಿಮಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬರುತ್ತೆ. ಗ್ರೌಂಡ್ ಫ್ಲೋರ್ನಲ್ಲಿ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಸಿಗುವಂಥದ್ದು. ಪಾರ್ಕಿಂಗ್ ಸ್ಪೇಸ್ ಬಗ್ಗೆ ಹೇಳೋದ್ರೆ ನಿಮಗೆ 2 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಇಲ್ಲೊಂದು ಕಾಮನ್ ವಾಶ್ರೂಮ್ ಕೊಟ್ಟಿರೋಂಥದ್ದು. ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ಗೆ ಹೋಗೋದಕ್ಕೆ MS ಇಂದ ಮಾಡಿರೋಂಥ ಡೋರ್ ಸಿಗುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಕನೆಕ್ಷನ್ಗೆ ಸಿಲಿಂಡರ್ ಇಡೋದಕ್ಕೆ ಗ್ಯಾಸ್ ಕನೆಕ್ಷನ್ ಕೊಟ್ಟಿರುವಂಥದ್ದು. ಅದು ಕೂಡ ನಿಮಗೆ MS ಟ್ಯೂಬ್ಸಿಂದ ಗೇಟ್ ಮಾಡಿರುವಂಥದ್ದು. ಇಲ್ಲಿಂದ ನಮಗೆ ಫಸ್ಟ್ ಫ್ಲೋರ್ ಮೈನ್ ಎಂಟ್ರೆನ್ಸ್ ಡೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುವಂಥದ್ದು. ಎಕ್ಸ್ಟೀರಿಯರ್ ಸ್ಟೇರ್ಸಲ್ಲಿ ಬಂದು ಆ್ಯಂಟಿ ಸ್ಕಿಡ್ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ನಲ್ಲಿ SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ಪೂರ್ತಿ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಬ್ಲ್ಯಾಕ್ ಗ್ರಾನೈಟಿಂದ ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ ಪೂರ್ತಿ. ಈ ಕಡೆ ಗ್ರಿಲ್ ನೋಡ್ಬೋದು. ಪೂರ್ತಿ ನಿಮಗೆ ಸ್ಟೇರ್ ಕೇಸಿಂದ ಗ್ರೌಂಡ್ ಫ್ಲೋರಿಂದ ಪೂರ್ತಿ ಫಸ್ಟ್ ಫ್ಲೋರ್ ರೂಫ್ವರೆಗೂ MS ಇಂದ ಕವರ್ ಮಾಡಿರುವಂಥದ್ದು. MS ಟ್ಯೂಬ್ಸಿಂದ ಗ್ರಿಲ್ ಮಾಡಿರುವಂಥದ್ದು. ಫ್ಲೋರಿಂಗ್ ಪೂರ್ತಿ ಆ್ಯಂಟಿ ಸ್ಕಿಡ್ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ನೋಡ್ಬೋದು ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಕ್ಲಾಡಿಂಗ್ ಮಾಡಿರುವಂಥದ್ದು ಗ್ರಾನೈಟ್ನಿಂದ. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಮೇನ್ ಡೋರ್ ಬಂದು ನಿಮಗೆ ಟೀಕುಡ್ನಿಂದ ಮಾಡಿರುವಂಥ ಬರ್ಮಾಟಿಕಿಂದ ಮಾಡಿರುವಂಥ ವಾಸ್ಕಲ್ಲಾಗೆ ಮೇನ್ ಡೋರ್ ಸಿಗುತ್ತೆ. ಒಂದು ಸೈಡ್ನಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ. ಟಾಪಲ್ಲಿ ಕೂಡ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಕಾರ್ನರಲ್ಲಿ ಡೋರ್ ಬರುವಂಥದ್ದು. ಮೇನ್ ಡೋರಿಂದ ಒಳಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುವಂಥದ್ದು. ನಾರ್ತ್ ಫೇಸಿಂಗ್ ವಾಲ್ನಲ್ಲಿ 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಮೈನ್ ಡೋರ್ ವಾಲ್ನಲ್ಲೇ ನಮಗೆ TV ಕ್ಯಾಬಿನೆಟ್ ಸಿಗುವಂಥದ್ದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಸೀಲಿಂಗಲ್ಲಿ ನೋಡೋದಾದರೆ ವುಡ್ ವರ್ಕ್ ಹಾಗೆ POP ಎರಡೂ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗುವಂಥದ್ದು. ನಿಮಗೆ CNC ಸನ್ ಬೋರ್ಡ್ ಕೂಡ ಯೂಸ್ ಮಾಡಿದ್ದಾರೆ. CNC ಕಟಿಂಗ್ನಲ್ಲಿ ಮಾಡಿರುವಂಥ ಸನ್ ಬೋರ್ಡ್. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇನ್ನು ಇಲ್ಲಿ ನಮಗೆ ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಆರ್ಚ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಕೂಡ ನಿಮಗೆ ಪಾರ್ಟಿಷನ್ ಅದರಿಂದನೇ ಆಗಿರುವಂಥದ್ದು. ಇಲ್ಲೊಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಇಲ್ಲಿ ನಾವು ಆರ್ಚಲ್ಲಿ ಒಳಗೆ ಎಂಟ್ರಿ ಆದರೆ ನಮಗೆ ಸೆಂಟರ್ನಲ್ಲಿ ಪೂಜಾ ರೂಮ್ ಕೊಟ್ಟಿರುವಂಥದ್ದು. ಪೂಜಾ ರೂಮ್ ಆರ್ಚ್ ವಾಸ್ಕಲ್ ಹಾಗೆ ಡೋರ್ ಬಂದು ನಮಗೆ ಟೀಕುಡ್ನಲ್ಲಿ ಮಾಡಿರುವಂಥದ್ದು. C ಶೇಪ್ ಫ್ರೇಮ್ ಸಿಗುತ್ತೆ ನಿಮಗೆ. ಟೀಕುಡ್ ಫ್ರೇಮ್, ಪಿಚಿಂಗ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಡೋರ್ನಲ್ಲಿ. ಕಾರ್ವಿಂಗ್ ಆರ್ಚ್ ಹಾಕಿರುವಂಥದ್ದು ನೋಡ್ಬೋದು ನೀವು. ಕಾರ್ವಿಂಗ್ ಮಾಡಿರುವಂಥದ್ದು ಆರ್ಚ್ನಲ್ಲಿ ಎಲ್ಲ ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಪಾಲಿಶ್ ವರ್ಕ್ ಇನ್ನು ನಡೀತಾ ಇದೆ, ಇನ್ನು ಕಂಪ್ಲೀಟ್ ಆಗಿದೆ. ಫ್ಲೋರಿಂಗಲ್ಲಿ ನಿಮಗೆ ವೆಟ್ರಿಫೈಡ್
ಟೈಲ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ನಲ್ಲಿ ಬಂದು ಗ್ರೆನೈಟ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ಕೆಳಗಡೆ ನಿಮಗೆ 2 ಡ್ರಾಯರ್ಸ್ ಕೂಡ ಸಿಗುತ್ತೆ ಸ್ಟೋರೇಜ್ಗೆ. ವಾಲ್ನಲ್ಲಿ ಕೂಡ ಸೇಮ್ ಮೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಗ್ರೆನೈಟ್ ಯೂಸ್ ಮಾಡಿರುವಂಥದ್ದು, ಮೆಟ್ರಿಫೈಡ್ ಟೈಲ್ ಯೂಸ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ ವುಡ್ ವರ್ಕ್ ಹಾಗೆ ಸನ್ಬೋರ್ಡ್ನಿಂದ CNC ಕಟಿಂಗ್ ಮಾಡಿರುವಂಥ ಶೀಟ್ ಯೂಸ್ ಮಾಡಿರುವಂಥದ್ದು ಫಾಲ್ ಸೀಲಿಂಗಲ್ಲಿ. ಅದ್ರ ಮೇಲೆ ನಿಮಗೆ PVC ಶೀಟ್ ಹಾಕಿರುವಂಥದ್ದು. ಬ್ಯಾಕ್ ಲೈಟಿಂಗ್ ಮಾಡಿದ್ದಾರೆ. ಈ ಕಡೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗೋವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 7 ಟೆಂಡಮ್ ಬಾಕ್ಸಸ್ ಸಿಗುತ್ತೆ. ಒಂದು ಬಾಟಲ್ ಪುಲ್ಔಟ್ ಸಿಗೋವಂಥದ್ದು, ಬಾಕಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಸಿಂಕ್ ಬಂದು 2 feet ಕ್ವಾಡ್ ಸಿಂಕ್ ಯೂಸ್ ಮಾಡುವಂಥದ್ದು. ವಾಲ್ನಲ್ಲಿ ಪೂರ್ತಿ ಮೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಒಂದು 2 ಶಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಟಾಪ್ ಕ್ಯಾಬಿನೆಟಲ್ಲಿ ನಿಮಗೊಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಅದ್ರ ಮೇಲೆ ಲಾಫ್ಟ್ ಸಿಗೋದು. ಸೀಲಿಂಗಲ್ಲಿ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಪೂರ್ತಿ ಕಿಚನ್ನಾಗೆ ಡೈನಿಂಗ್ ಏರಿಯಾ ಪೂರ್ತಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಈ ಕಡೆ ಡೈನಿಂಗ್ ಏರಿಯಾ ಬರುತ್ತೆ. ಸೆಂಟರ್ನಲ್ಲಿ ಪೂಜಾ ರೂಮ್ ಕೊಟ್ಟಿರುವಂಥದ್ದು. ಒಂದು ಕಡೆ ಕಿಚನ್ ಬರುತ್ತೆ, ಇನ್ನೊಂದು ಕಡೆ ಡೈನಿಂಗ್ ಏರಿಯಾ ಬರುವಂಥದ್ದು. ಡೈನಿಂಗ್ ಏರಿಯಾ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಬಾಟಮ್ ಕ್ಯಾಬಿನೆಟ್ ಕೊಟ್ಟಿರುವಂಥದ್ದು. ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಪ್ಯಾಂಟ್ರಿ ಯೂನಿಟ್ ಕೂಡ ಸಿಗುತ್ತೆ ಇಲ್ಲಿ. ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ ಇಲ್ಲಿ ಡೈನಿಂಗ್ ಏರಿಯಾನಲ್ಲಿ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ನಿಮಗೆ ಗ್ರಾನೈಟ್ ಯೂಸ್ ಮಾಡಿರೋಂಥದ್ದು. ಲೈಟ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಇದೊಂದು ಪಾರ್ಟಿಷನ್ ಆರ್ಚ್ ಮಾಡಿರುವಂಥದ್ದು ಲಿವಿಂಗಿಂದ ಕಿಚನ್ಗೆ. ಮತ್ತು ನಾವು ಲಿವಿಂಗ್ ಕಡೆ ಬಂದರೆ ಇಲ್ಲಿಂದ ನಮಗೆ ಇಂಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸಲ್ಲಿ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ಯೂಸ್ ಮಾಡಿರೋಂಥ ಗ್ರಾನೈಟ್ ಯೂಸ್ ಮಾಡಿರೋಂಥದ್ದು. ರೈಲಿಂಗ್ಸ್ ಬಂದು SS ಟ್ಯೂಬ್ಸಿಂದ ರೈಲಿಂಗ್ ಮಾಡಿದ್ದಾರೆ. ಇಲ್ಲಿ ನಮಗೆ ಸೆಕೆಂಡ್ ಫ್ಲೋರ್ನಲ್ಲಿ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ನಮಗೆ ಕಾಟ್ ಸಿಗುತ್ತೆ, ಹೆಡ್ ಬೋರ್ಡ್ ಮಾಡಿರುವಂಥದ್ದು. ಹಾಗೆ ಫಾಲ್ ಸೀಲಿಂಗ್ ಅದೇ ಪೀಸ್ನಲ್ಲಿ ರನ್ ಮಾಡಿರುವಂಥದ್ದು. ಕಾಟ್ನ 2 ಕಡೆ ನಿಮಗೆ 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಕುಬೇರನ ಮೇಲೆ ಕರೆಕ್ಟಾಗಿ 2 ಡೋರ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಅದರ ಮೇಲೆ ಲಾಕ್ ಸಿಗುತ್ತೆ. ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು ನೋಡ್ಬೋದು POP ಆಗಿ ವುಡ್ ವರ್ಕ್ನಿಂದ ಫಾಲ್ ಸೀಲಿಂಗ್ ಮಾಡಿರೋದು. ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಇನ್ನು ಈ ಕಡೆ ನಮಗೆ ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುತ್ತೆ. ವಿನಿಯರ್ನಿಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಬಾತ್ರೂಮಲ್ಲಿ ಟೀಕುಡ್ ವಾಸ್ಕಲ್ ಹಾಕಿರುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಬಾತ್ರೂಮ್ನಲ್ಲಿ ನಿಮಗೆ 8 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವುಡ್ನಲ್ಲಿ ಮಾಡಿರುವಂಥ ವಿಂಡೋ ಸಿಗುತ್ತೆ. ಫಿಟ್ಟಿಂಗ್ಸ್ ಯಾವುದು ಇನ್ನೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ಸೇಲ್ ಆದಮೇಲೆ ಮಾಡಿಕೊಡ್ತೀವಿ ಅಂತ ಹೇಳಿರೋಂಥದ್ದು. ಇನ್ನು ಈ ಕಡೆ ನೋಡೋದಾದರೆ ಕಿಡ್ಸ್ ರೂಮ್ ಸಿಗುತ್ತೆ ನಮಗೆ. ಕಿಡ್ಸ್ ರೂಮಲ್ಲಿ ಕೂಡ ನಮಗೆ ಕಾಟ್ ಸಿಗೋವಂಥದ್ದು ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಮಾಡಿರೋವಂಥದ್ದು. ಇಲ್ಲಿ ಹೆಡ್ ಬೋರ್ಡ್ ಕೂಡ ಇದೆ. ಕುಷನಿಂಗ್ ಬೇಕಾದರೂ ಮಾಡ್ಕೋಬೋದು. ಇಲ್ಲೂ ಕೂಡ ಕುಬೇರನ ಮೂಲೆ ಕರೆಕ್ಟಾಗಿ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಮಿರರ್ ಹಾಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ನಾರ್ತ್ ಫೇಸಿಂಗ್ ರೋಡ್ ಸೈಡ್ ವಾಲ್ಗೆ, ರೋಡ್ ಸೈಡ್ ಕಡೆಗೆ ನಿಮಗೆ 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಸ್ಟಡಿ ಟೇಬಲ್ ಮಾಡಿರೋವಂಥದ್ದು. ಸ್ಟಡಿ ಟೇಬಲ್ ಇದೆ. ಬುಕ್ ರ್ಯಾಕ್ ಕೂಡ ಮಾಡ್ಕೋಬೋದು. ಇಲ್ಲಿ ಸ್ಪೇಸ್ ಇದೆ. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಈ ರೂಮಲ್ಲಿ ಕೂಡ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಡೋರ್ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿರುವಂಥದ್ದು ಇಲ್ಲಿ. ಸ್ಪೇಷಿಯಸ್ ಆಗಿದೆ ಬಾತ್ರೂಮ್, ನಿಮಗೆ ಕಂಜೆಸ್ಟ್ ಆಗಿಲ್ಲ. ಹಾಗೆ ಬಾಲ್ಕನಿ ಕೂಡ ಸಿಗೋವಂಥದ್ದು ಈ ರೂಮ್ನಲ್ಲಿ ನಮಗೆ. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಬರುವಂಥದ್ದು ಬಾಲ್ಕನಿ. ಬಾಲ್ಕನಿ ಫ್ಲೋರಿಂಗ್ನಲ್ಲಿ ಬಂದು ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ಪೂರ್ತಿ ಮೆಟ್ರಿಫೈಡ್ 2x4 ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು. ಬಾಲ್ಕನಿ ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ 3-4 ಜನ ಕೂತ್ಕೋಬೋದು. ಇನ್ನು ಇಲ್ಲಿಂದ
ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಥರ್ಡ್ ಫ್ಲೋರ್ನಲ್ಲಿ ಕೂಡ ನಮಗೆ 2 ರೂಮ್ಗಳಿದೆ. ಇಲ್ಲಿ ಸೇಮ್ ನಾವು ಕೆಳಗೆ ನೋಡಿದಾಗೇ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್ ಇರೋವಂಥದ್ದು. ಇಲ್ಲೂ ಕೂಡ ಕಾಟ್ ಮಾಡಿದ್ದಾರೆ, ಹೆಡ್ ಬೋರ್ಡ್ ಮಾಡಿದ್ದಾರೆ, ಸೇಮ್ ವುಡ್ ವರ್ಕ್ನಲ್ಲೇ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಕಾಟ್ನ 2 ಕಡೆ ವಿಂಡೋಸ್ ಸಿಗುತ್ತೆ. ಇಲ್ಲಿ ಬಂದು ವಾಸ್ತು ಪ್ರಕಾರ ಕರೆಕ್ಟಾಗಿ ವಾರ್ಡ್ರೋಬ್ ಮಾಡಿರುವಂಥದ್ದು. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್, ಕಾರ್ನರ್ಲಿ ಡ್ರೆಸ್ಸಿಂಗ್ ಮಿರರ್ ವಿತ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಲಾಫ್ಟ್ ಸಿಗೋಂಥದ್ದು. ಕಾಟ್ ಆಪೋಸಿಟ್ನಲ್ಲಿ TV ಕ್ಯಾಬಿನೆಟ್ ಸಿಗುತ್ತೆ. ಸೀಲಿಂಗ್ ನೋಡ್ಬೋದು, POP ಆಗಿ ವುಡ್ ವರ್ಕಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಒಂದು ಈ ಕಡೆ ಬರೋದು, ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಕಡೆ ಕಿಡ್ಸ್ ರೂಮ್ ನೋಡೋದಾದ್ರೆ ನಾವು ಇದೊಂದು ರೂಮ್ನಲ್ಲಿ ನಿಮಗೆ ಕಾಟ್ ಮಾಡಿಲ್ಲ, ಓಪನ್ ಸಿಗುತ್ತೆ. ವಾರ್ಡ್ರೋಬ್ಸ್ ಮಾಡಿದ್ದಾರೆ, ಸೇಮ್ ಸ್ಲೈಡಿಂಗ್ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಅದರ ಮೇಲೆ ಲಾಫ್ಟ್, ಈ ಕಡೆ 3 ಶೀಟರ್ನ ಟೀಕುಡ್ ವಿಂಡೋ ಸಿಗುವಂಥದ್ದು. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೇಮ್ ಬರುತ್ತೆ, ನಿಮಗೆ ಕಾಟ್ ಆನ್ ಮಾಡಿಲ್ಲ ಅಷ್ಟೇ ಈ ರೂಮ್ನಲ್ಲಿ. ಇಲ್ಲಿ ನೋಡ್ಬೋದು, ಟೈಲ್ ನೋಡ್ಬೋದು, ತುಂಬ ಕ್ಲಾಸ್ ಆಗಿದೆ. ಒಳ್ಳೆ ಬುಕ್ ಮ್ಯಾಚ್ ಡಿಸೈನ್ನ ಟೈಲ್ ಹಾಕಿರುವಂಥದ್ದು. ಇಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ಈ ರೂಮಲ್ಲಿ ಕೂಡ ಬಾಲ್ಕನಿ ಸಿಗುತ್ತೆ, ನೋಡ್ಬೋದು. ರೋಡ್ ಸೈಡ್ ಸಿಗುವಂಥ ಬಾಲ್ಕನಿ, ಸೇಮ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ನಲ್ಲಿ. ಸೀಲಿಂಗಲ್ಲಿ PVC ಶೀಟ್ ಹಾಕಿರುವಂಥದ್ದು. SS ರೈಲಿಂಗ್ ಬರುತ್ತೆ. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಸ್ಟೇರ್ಕೇಸ್ ಹೆಡ್ರೂಮ್ ಸಿಗೋವಂಥದ್ದು. ಇಲ್ಲಿ ಹೆಡ್ರೂಮ್ನಲ್ಲಿ ಸನ್ಲೈಟ್ಗೋಸ್ಕರ ನಿಮಗೆ ಓಪನ್ ಕೊಟ್ಟಿರುವಂಥದ್ದು. ಟಫ್ ಆ್ಯಂಡ್ ಗ್ಲಾಸ್ ಹಾಕಿದ್ದಾರೆ. ಹಾಗೆ ಒಂದು ವಿಂಡೋ ಕೂಡ ಸಿಗುತ್ತೆ. ಹಾಗೆ ಮೇಲೆ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಹಾಕಿರುವಂಥದ್ದು. ಇಲ್ಲಿ ಮೇಲೆ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಟ್ಯಾಂಕ್ ರೂಮ್ ಸಿಗುತ್ತೆ. ಟ್ಯಾಂಕ್ ರೂಮ್ ಕೆಳಗಡೆ ಓಪನ್ ಸ್ಪೇಸ್ ಸಿಗುವಂಥದ್ದು. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಇಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ಮೇಲೆ ಟ್ಯಾಂಕ್ ಕೂಡ ಇನ್ಸ್ಟಾಲ್ ಆಗಿರುವಂಥದ್ದು. ಹೆಡ್ರೂಮ್ನ 2 ಕಡೆ ನಿಮಗೆ ಓಪನ್ ಸ್ಪೇಸ್ ಸಿಗುತ್ತೆ. ಒಂದು ಕಡೆ ಬೇಕಾದರೆ ನೀವು ಸಿಟ್ಔಟ್ ಏರಿಯಾಗಿ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿ ಲ್ಯಾಡರ್ ಕೊಟ್ಟಿದ್ದಾರೆ ಮೇಲೆ ಹೋಗೋದಕ್ಕೆ. ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದು ಸರಿ ನೋಡ್ಬೋದು ನೀವು. ಫುಲ್ಲಿ ಬಿಲ್ಟಪ್ ಏರಿಯಾದಲ್ಲಿ ಇರುವಂಥದ್ದು, BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಅದರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ವಂದನೆಗಳು. ನೋಜೋಮ್ ಪ್ರಾಪರ್ಟಿ.